ಹಾಯ್ ಎಲ್ಲೋ ನಮಸ್ಕಾರ. ಇವತ್ತು ದೊಡ್ಡ ಪತ್ರೆ ಬಳಸಿ ಒಂದು ಚಟ್ನಿ ಮಾಡೋಣ ಬನ್ನಿ. ಇದು ದೋಸೆ, ಇಡ್ಲಿಗಂತೂ ತುಂಬ ಚೆನ್ನಾಗಿರುತ್ತೆ, ರೊಟ್ಟಿಗೂ ಚೆನ್ನಾಗಿರುತ್ತೆ. ಇಲ್ಲಿ ಒಂದು ಬಾಣಲೆ ಕಾದ ನಂತರ 1 ಸ್ಪೂನು ಉದ್ದಿನಬೇಳೆ, ಸ್ವಲ್ಪ ಕಡಲೆಬೇಳೆ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ದೊಡ್ಡಪತ್ರೆ ಎಲೆಗಳನ್ನು ಸೇರಿಸಿ ಹುರ್ಕೊತಾ ಇದ್ದೀನಿ, ದೊಡ್ಡಪತ್ರೆ ಹಸಿ ವಾಸನೆ ಹೋಗೋವರೆಗೂ. ನಂತರ ಇದಕ್ಕೆ ಜೀರಿಗೆ, ತೆಂಗಿನ ತುರಿ 1-2 ಸ್ಪೂನು ಮತ್ತು ಚಟ್ನಿಗೆ ಬೇಕಾಗುವಷ್ಟು ಹುರಿಗಡಲೆ ಸೇರಿಸ್ಕೊಂಡು ಹಾಗೆ ಕೈ ಆಡಿಸ್ಕೊತಾ ಇದ್ದೀನಿ. ನಂತರ ಇದು ತಣ್ಣಗಾದ ನಂತರ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸ್ವಲ್ಪ ಹುಣಸೆಹಣ್ಣು ಸೇರಿಸ್ಕೊಂಡು ಮೊದಲೇ ನೆನೆಸಿಟ್ಟಿದ್ದೆ, ಉಪ್ಪನ್ನು ಸೇರಿಸ್ಕೊಂಡು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ರುಬ್ಕೊತಾ ಇದ್ದೀನಿ. ಹೀಗೆ ಬಡಿಸ್ಬೋದು, ಆದರೆ ರುಚಿ ಹೆಚ್ಚು ಮಾಡಲಿಕ್ಕೆ ಒಂದು ಒಗ್ಗರಣೆ ಇರಲಿ ಅಂತ ನಾನಿಲ್ಲಿ ರಾಗಿ ದೋಸೆ ಜೊತೆ ಬಳಸಿದ್ದೀನಿ. ನೀವು ಒಂದು ಸಲ ಟ್ರೈ ಮಾಡಿ. ಥ್ಯಾಂಕ್ ಯು.